ನಟಿ ರುಕ್ಮಿಣಿ ವಸಂತ್ ಎಐ ಫೋಟೋ ವೈರಲ್ ಪ್ರಕರಣ. ಆರೋಪಿಗಳ ಹಿನ್ನೆಲೆಯನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಮೂವರ ಬಂಧನ ಆಗಿದೆ ಈ ಡೀಪ್ ಫೇಕ್ ಫೋಟೋ ಸಂಬಂಧ. 24 ವರ್ಷದ ರವಿಕುಮಾರ್, 33 ವರ್ಷದ ಚಂದ್ರಕಾಂತ್, 25 ವರ್ಷದ ರಂಜಿತ್ ತೀವ್ರ ವಿಚಾರಣೆಗೆ ಒಳಪಟ್ಟಿದ್ದಾರೆ. ರವಿಕುಮಾರ್ ಬಾಗಲಕೋಟೆ ನಿವಾಸಿ, ರಂಜಿತ್ ಬೆಂಗಳೂರು ನಿವಾಸಿ, ಚಂದ್ರಕಾಂತ್ ಮೂಲತಃ ತೀರ್ಥಹಳ್ಳಿಯ ನಿವಾಸಿ. ಸದ್ಯ ಬೆಂಗಳೂರಿನಲ್ಲಿ ಆತ ವಾಸವಾಗಿದ್ದಾನೆ. ಬಂಧಿತರೊಂದಿಗೆ ಕೃತ್ಯಕ್ಕೆ ಬಳಸಿದ್ದ 3 ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಎಐ ತಂತ್ರಜ್ಞಾನವನ್ನು ಬಳಸಿ ವಿಡಿಯೋ ಮಾಡಿದ್ರು. ಮೂವರನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದು ವಿಚಾರಣೆ. ಸೈಬರ್ ಕಮಾಂಡ್ ಪೊಲೀಸರಿಂದ ಆರೋಪಿಗಳಿಗೆ ಗ್ರಿಲ್. ಡೀಪ್ ಫೇಕ್ ಫೋಟೋಗೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ರುಕ್ಮಿಣಿ ವಸಂತ್ ಅವರು ಎಚ್ಚೆತ್ತುಕೊಂಡು ದೂರನ್ನ ಕೊಟ್ಟಿದ್ರು. ಇದೀಗ ಆರೋಪಿಗಳು ತಗಲಾಕೊಂಡಿದ್ದಾರೆ. ಆರೋಪಿ ರವಿಕುಮಾರ್ ಬಿಎಸ್ಸಿ ನರ್ಸಿಂಗ್ ಪದವೀಧರ. ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡಿರುವಂತಹ ರವಿ, ಕೆಲ ದಿನಗಳ ಹಿಂದೆ ಯೂಟ್ಯೂಬ್ನಿಂದ ಹಣ ಪಡೆದಿದ್ದ ರವಿ ಆಗಿನಿಂದ ಡೀಪ್ ಫೇಕ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದ. ಮತ್ತೊಬ್ಬ ಆರೋಪಿ ರಂಜಿತ್ ಕುಮಾರ್ ಸಾಫ್ಟ್ವೇರ್ ಇಂಜಿನಿಯರ್. 20 ಲಕ್ಷದ ಸ್ಯಾಲರಿ ಪ್ಯಾಕೇಜ್ ಇದೆ ಈತನಿಗೆ. ಆದರೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಎಲ್ಲ ನಟಿಯರ ಡೀಪ್ ಫೇಕ್ ಎಐ ವಿಡಿಯೋವನ್ನ ಮಾಡ್ತಾ ಇದ್ದ ರಂಜಿತ್ ಫನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೆ ಅಂತ ಹೇಳಿ ತಪ್ಪೊಪ್ಕೊಂಡಿದ್ದಾನೆ. ಅದೇ ಇವ್ರ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಈ ರೀತಿ ಮಾಡಿದಿದ್ರೆ ಅದನ್ನು ಒಪ್ಕೊಳ್ತಾ ಇದ್ರ. ನಟಿನೇ ಇರಬಹುದು, ಯಾರೋ ಇರಬಹುದು, ನಟನೆ ಅವರ ವೃತ್ತಿ. ಅವರ ವೈಯಕ್ತಿಕ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಕಾನೂನಾತ್ಮಕವಾಗಿ ಇವರಿಗೆ ಶಿಕ್ಷೆ ಆಗಬೇಕು. ಮುಂದೆ ಯಾರೂ ಈ ರೀತಿಯ ತಪ್ಪನ್ನು ಮಾಡಬಾರದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಟಿ ರುಕ್ಮಿಣಿ ವಸಂತ್ ಅವರ ಎಐ ವಿಡಿಯೋಗೆ ಸಂಬಂಧಪಟ್ಟಂತೆ 3 ಬಂಧನ ಆಗಿದೆ. ಹೇಗೆ ನಡೀತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಬಾಯ್ಬಿಟ್ಟಿದ್ದಾರೆ ಇವರು? ಶ್ರೀ ಕಾಂತಾರ ನಟಿ ರುಕ್ಮಿಣಿ ವಸಂತ ಎಐ ಫೋಟೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಈಗಾಗಲೇ ಸೈಬರ್ ಕಮಾಂಡ್ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಆರೋಪಿ ರವಿಕುಮಾರ್, ಈತನ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಬಿಎಸ್ಸಿ ನರ್ಸಿಂಗ್ ಪದವೀಧರ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ತನ್ನದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಈತ ಮಾಡ್ಕೊಂಡು ನಡೆಸಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಕೆಲ ದಿನಗಳ ಹಿಂದೆ ಯೂಟ್ಯೂಬ್ ನಿಂದ ಹಣವನ್ನು ಕೂಡ ಈತ ಪಡೆದಿದ್ದ. ಆಗಿನಿಂದ ಡೀಪ್ ಫೇಕ್ ವಿಡಿಯೋ ಮಾಡೋದನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೋರ್ವ ಆರೋಪಿ ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಏನಿದ್ದಾನೆ, ಈತ ಟೆಕ್ಕಿ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಬರೋಬ್ಬರಿ ಈತ ಆನ್ಯುವಲ್ ಆಗಿ 20 ಲಕ್ಷ ಪ್ಯಾಕೇಜ್ ಅನ್ನ ಸ್ಯಾಲರಿ ಪ್ಯಾಕೇಜ್ ಅನ್ನ ಹೊಂದಿದ್ದಾನೆ. ಎಲ್ಲಾ ನಟಿಯರ ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡ್ತಿದ್ದ ರಂಜಿತ್ ಅಂತ ಫನ್ಗಾಗಿ ಈ ವಿಡಿಯೋಗಳನ್ನ ಮಾಡ್ತಿದ್ದೆ ಅಂತ ಹೇಳಿ ಪೊಲೀಸರ ಬಳಿಯಲ್ಲಿ ಆತ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಮತ್ತೋರ್ವ ಆರೋಪಿ ಚಂದ್ರಕಾಂತ್ ಅಂತ ಹೇಳಿ, ಈತ ಕೂಡ CA ಗ್ರಾಜ್ಯುಯೇಟ್, ಅಂದ್ರೆ ಈತ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ಈತನಿಗೂ ಕೂಡ ಒಳ್ಳೆ ಪ್ಯಾಕೇಜ್ ಇತ್ತು. ಆದಾಗ್ಯೂ ಕೂಡ ಮಜಾ ತೆಗೆದುಕೊಳ್ಳೋದಕ್ಕೆ ನಟಿಯರ ಡೀಪ್ ಫೇಕ್ ವಿಡಿಯೋನ ಮಾಡ್ತಿದ್ದಾಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ 3 ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಇಂಟ್ರಾಗೇಷನ್ ಅನ್ನ ಮಾಡ್ತಿದ್ದಾರೆ. ರವಿಕುಮಾರ್ ಬಾಗಲಕೋಟೆಯ ನಿವಾಸಿಯಾಗಿದ್ದರೆ, ರಂಜಿತ್ ಬೆಂಗಳೂರಿನ ನಗರದ ನಿವಾಸಿ, ಚಂದ್ರಕಾಂತ್ ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಬಂಧಿತರೊಂದಿಗೆ ಕೃತ್ಯಕ್ಕೆ ಬಳಸಿದಂತಹ 3 ಮೊಬೈಲ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದು. ಆರೋಪಿಗಳು ಎಐ ತಂತ್ರಜ್ಞಾನವನ್ನ ಬಳಸಿ ವಿಡಿಯೋವನ್ನ ಮಾಡಿ ಫೋಟೋಗಳನ್ನ ವೈರಲ್ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಆರೋಪಿಗಳು ಮತ್ತಷ್ಟು ನಟಿಯರ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ಮಾಡಿರೋದಾಗಿ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಂಟ್ರಾಗೇಷನ್ ನ ಮುಂದುವರಿಸಿರ್ತಕ್ಕಂಥದ್ದು. ಮದಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.